ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮನೆ ಕ್ಲೀನ್ ಮಾಡೋದು ಅಂದರೆ ಕಿಟಕಿಗಳು, ವಿಂಡೋಸ್ ಅಂದರೆ ಡೋರ್ಗಳು, ಕದ, ಆಮೇಲೆ ಸೋಫಾ, ಬೆಡ್ಡು ಹೇಗೆಲ್ಲ ಕ್ಲೀನ್ ಮಾಡ್ಬೋದು, ಹೇಗೆ ಈಸಿಯಾಗಿ ನಾವು ಧೂಳನ್ನೆಲ್ಲ ತೆಗಿಬೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಕಾಣ್ತಾ ಇರೋದು ಬ್ರಷು. ಇದು ಬೆಡ್ ಕ್ಲೀನ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ತಿದ್ರು ಮೊದಲು. ನಾನು ಈಗ ಯಾಕೆ ಕಿಟಕಿ ಆಮೇಲೆ ಡೋರೆಲ್ಲ ಕ್ಲೀನ್ ಮಾಡಬಾರ್ದು ಅಂಥೇಳಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನನಗೆ ಚೆನ್ನಾಗಿ ಅನಿಸಿದೆ. ಆಮೇಲೆ ಸಂದಿಲಿ ಕೂತಿರೋ ಈಗ ವಿಂಡೋ ಸೈಡು ಆಮೇಲೆ ಕದದಲ್ಲೆಲ್ಲ ಸೈಡಿಗೆ ಸಂದಿಲೆಲ್ಲ ಕೂತಿರುತ್ತಲ್ಲ ಧೂಳು ನೀಟಾಗಿ ರಿಮೂವ್ ಆಗುತ್ತೆ, ಕ್ಲೀನಾಗಿ ಹೋಗುತ್ತೆ. ಇಲ್ಲಿ ನೋಡಿ, ನಾನು ಮೊದಲು ಸೋಫಾ ಮತ್ತು ಬೆಡ್ಡಿಗೆ ಮಾತ್ರ ಇದನ್ನ ಯೂಸ್ ಮಾಡ್ತಾಯಿದ್ದೆ. ಕೆಲವ್ರು ಕೇಳಿದರು ನನಗೆ, ಪಕ್ಕದವರು, ಅಯ್ಯೋ ಇದು ಬ್ರಷಿಂದ ಅಂತೀಯಲ್ಲ, ಹಾಳಾಗಲ್ವ ಸೋಫಾ ಅಂತ ಎಲ್ಲ ಕೇಳಿದರು. ಖಂಡಿತ ಇಲ್ಲ. ಈ ಬ್ರಷ್ ಬಂದುಬಿಟ್ಟು ಸಾಫ್ಟ್ ಇದೆ, ರಫ್ ಇಲ್ಲ. ಹಾಗಾಗಿ ಧೂಳು ಮಾತ್ರ ಹೋಗುತ್ತೆ. ಕ್ಲಾತ್ ಅಂದರೆ ಲೆದರ್ ಇರ್ಬೋದು, ಈ ಸೋಫಾದಿರ್ಬೋದು, ಆಮೇಲೆ ಬೆಡ್ಡಿಂಗ್ ಕ್ಲಾತ್ ಇರ್ಬೋದು, ಯಾವುದೂ ಹಾಳಾಗಲ್ಲ, ನೀಟಾಗಿ ಧೂಳು ಹೋಗುತ್ತೆ. ಇಲ್ಲಿ ನೋಡಿ, ವಿಂಡೋ ಕೂಡ ಕ್ಲೀನ್ ಆಗುತ್ತೆ. ಸಂದಿಲೆಲ್ಲ ಬಟ್ಟೆಲಿ ಒರೆಸ್ಕೊಳಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಈ ಬ್ರಷು ತುಂಬ ಹೆಲ್ಪ್ ಆಗುತ್ತೆ. ನನಗೆ ಇದನ್ನು ಮೊದಲು ನನ್ನ ಫ್ರೆಂಡ್ ಒಬ್ಬರು ಹೇಳಿದರು, ಅವ್ರ ಮನೇಲಿ ಯೂಸ್ ಮಾಡೋದು ನೋಡಿದ್ದೆ ನಾನು. ಆಮೇಲೆ ಚೆನ್ನಾಗಿ ಅನಿಸ್ತು ಕೂಡ, ಹಾಗಾಗಿ ತೊಗೊಂಡು ಬಂದು ಯೂಸ್ ಮಾಡಿದೆ. ನನಗೆ ಭಾಳ ಹೆಲ್ಪ್ ಆಯ್ತಿದ್ದು. ಆಮೇಲೆ ಕೆಲಸ ಬೇಗ ಆಗುತ್ತೆ. ಒರೆಸ್ಕೊಂತ ಬಟ್ಟೆಲಾದರೆ ನಿಧಾನಕ್ಕೆ ಒರೆಸ್ಕೊಂತ ಕೂರಬೇಕು. ಇದೇನಿಲ್ಲ, ನೀಟಾಗಿ ಹಿಂಗೆ ಧೂಳು ಹಿಂಗೆ ನಾವು ಬ್ರಷಲ್ಲೆಲ್ಲ ಮೇಲ್ಗಡೆ ಪರೆ ಕಟ್ಟಿರೋದನ್ನೆಲ್ಲ ಹಂತೀವಲ್ಲ, ಆ ರೀತಿಯಾಗಿ ಇದನ್ನು ಸೋಫಾದ ಮೇಲೆ ಅಥವಾ ಬೆಡ್ ಮೇಲೆ ನೀಟಾಗಿ ಹಿಂಗೆ ಧೂಳನ್ನೆಲ್ಲ ಅಂದರೆ ನೀಟಾಗಿ ಹೋಗುತ್ತೆ ಧೂಳು. ನನಗೆ ತುಂಬ ಇಷ್ಟ ಆಗಿದ್ದಕ್ಕೆ ಆಮೇಲೆ ನಮ್ಮ ಅಮ್ಮಂಗೆ ಹೇಳಿದೆ ನಾನು, ಅಯ್ಯೋ ಕಿಟಕಿ ಮೇಲೆಲ್ಲ ಧೂಳು ಹಂಗೆ ಇರುತ್ತೆ, ದಿನ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ರು ಅಮ್ಮ. ಹಾಗಾಗಿ ಅಮ್ಮ ಈ ಬ್ರಷ್ ತಗೋ, ನೀಟಾಗಿ ಕಿಟಕಿ ಆಮೇಲೆ ಡೋರ್ ಮೇಲೆ ಸಂದಿ ಡಿಸೈನಲ್ಲೆಲ್ಲ ಧೂಳು ಕೂತಿರುತ್ತಲ್ಲ, ಅದನ್ನೆಲ್ಲ ಹಿಂಗೆ ನಿಧಾನಕ್ಕೆ ಈ ಥರ ಅಂದರೆ ಹೋಗುತ್ತೆ ಅಂತ ಹೇಳಿದ್ದೆ ನಮ್ಮಮ್ಮಂಗೆ. ಅವರು ಕೂಡ ಇವಾಗ ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ತಂಗಿನೂ ಕೂಡ ಭಾಳ ಇಷ್ಟಪಟ್ಟು ತೊಗೊಂಡ್ಲಿದ್ದನ್ನು, ಎಷ್ಟು ಬೇಗ ಆಗುತ್ತಲ್ಲ ಕೆಲಸ ಅಂತ ಅಂದ್ಲು ಅವಳು. ನನಗಂತೂ ತುಂಬ ಇಷ್ಟ ಆಗಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಇದನ್ನು. ನೋಡಿ, ನಿಮ್ಗೆ ಇಷ್ಟ ಆದರೆ ನೀವು ತೊಗೋಬೋದು, ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಇದು. ಇವಾಗ ನೋಡಿ, ಈ ವಿಂಡೋ ಸೈಡಲ್ಲಿ ಸೈಡಿಗೆ ಕಂಡಿ ಒಳಗಡೆ ಎಲ್ಲ ಧೂಳು ಸಿಕ್ಕಾಕೊಂಡಿರುತ್ತಲ್ವ, ಅದು ನೀಟಾಗಿ ಹೋಗುತ್ತೆ ಈ ಬ್ರಷಲ್ಲಿ. ಆಮೇಲೆ ಗ್ಲಾಸ್ಗಳು ಸ್ಕ್ರ್ಯಾಚ್ ಆಗಲ್ಲ. ನೋಡಿ, ನೀಟಾಗಿ ಹೋಗುತ್ತೆ ಧೂಳು. ಡೋರಲ್ಲೂ ಅಷ್ಟೇ, ಈ ಡಿಸೈನಲ್ಲೆಲ್ಲ ಧೂಳು ಸಿಕ್ಕಾಕೊಂಡಿರುತ್ತಲ್ವ, ಸ್ವಲ್ಪ ಹಂಗೆ ಗಾಳಿಗೆ ಮಾಮೂಲಿಯಾಗಿ ಧೂಳೆಲ್ಲ ಡೋರ್ ಮೇಲೆ ಎಲ್ಲ ಕಡೆನೂ ಬರುತ್ತೆ ಮನೆಯಲ್ಲಿ, ಬೇಗ ರಿಮೂವ್ ಮಾಡ್ಬೋದು, ನೀಟಾಗಿ ಹೋಗುತ್ತೆ. ಆಮೇಲೆ ಯಾವುದೇ ರೀತಿಯ ಸ್ಕ್ರ್ಯಾಚಸ್ ಆಗಲ್ಲ, ಸಾಫ್ಟ್ ಇರುತ್ತೆ ಬ್ರಷು. ಹಾಗಾಗಿ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಕಳಿಸೋ ಎಲ್ಲ ವೀಡಿಯೋಸು ನಿಮಗೆ ಅಪ್ಡೇಟ್ ಆಗ್ತಾ ಇರ್ತವೆ, ಡೈಲಿ ನೀವು ನೋಡಬಹುದು. ಇನ್ನು ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ, ಬೇರೆ ಬೇರೆ ವೀಡಿಯೋಸ್ಗಳು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಧನ್ಯವಾದಗಳು.